ಎಲ್ಲರಿಗೂ ನಮಸ್ಕಾರ. ಈಕ್ವಿಟಿ ಗೈಸ್ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ಪ್ರೀ ಮಾರ್ಕೆಟ್ ವಿಡಿಯೋ ನಮ್ಮ ಕನ್ನಡದಲ್ಲಿ. ನಾನು ಮಂಜುನಾಥ್, NISM ಟೆಕ್ನಿಕಲ್ ಅನಲಿಸ್ಟ್. ಮೊದಲು ನಿನ್ನೆ ಮಾರ್ಕೆಟ್ ಅಲ್ಲಿ ಏನಾಗಿದೆ? ನಿಫ್ಟಿ 50 73 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ, ಬೇರಿಶ್ನೆಸ್. ನಿಫ್ಟಿ ಬ್ಯಾಂಕ್ 259 ಪಾಯಿಂಟ್ಸ್ ನೆಗೆಟಿವ್, ಬೇರಿಶ್ನೆಸ್. ಸೆನ್ಸೆಕ್ಸ್ 308 ಪಾಯಿಂಟ್ಸ್ ನೆಗೆಟಿವ್, ಬೇರಿಶ್ನೆಸ್. ಓವರ್ ಆಲ್ 3 ಮದರ್ ಇಂಡಿಸಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿರೋದನ್ನ ನೋಡಬಹುದು, ಬೇರಿಶ್ನೆಸ್. ಇಂಡಿಯಾ ವಿಕ್ಸ್ ಅಂದರೆ ಇಂಡಿಯಾ ವೆಲಟಾಲಿಟಿ ಇಂಡೆಕ್ಸ್ -2.17% ಚೇಂಜ್ ಆಗಿರೋದನ್ನ ನೋಡಬಹುದು. ಇದು ನಮಗೆ ನ್ಯೂಟ್ರಲ್ ಟು ಬುಲ್ಲಿಶ್ ಡೇಟಾ ಅಂತ ಹೇಳ್ಬೋದು. ನಂತರ ಕ್ರೂಡ್ ಆಯಿಲ್ ನಮಗೆ 5748 ಲೆವೆಲ್ಸ್ ಅಲ್ಲಿ ಕ್ಲೋಸ್ ಆಗಿರೋದನ್ನ ನೋಡಬಹುದು. ಇದು ನಮಗೆ ಪ್ರೀ ಕೋವಿಡ್ ಲೆವೆಲ್ 6500 ಕೆಳಗಡೆ ಇರುವುದನ್ನು ನೋಡಿ ಇದು ನಮಗೆ ಬುಲ್ಲಿಶ್ನೆಸ್ ನ ಇಂಡಿಕೇಟ್ ಮಾಡ್ತಾ ಇದೆ. ನಂತರದಲ್ಲಿ ನಿಫ್ಟಿ 50 ಸ್ಪೆಸಿಫಿಕ್ ಆಗಿ ನೋಡೋದಾದ್ರೆ ನಿನ್ನೆ ಒಂದು ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ನ ಫಾರ್ಮ್ ಮಾಡಿದೆ. ನಿನ್ನೆ ಕ್ಯಾಂಡಲ್ಸ್ 24,600 ಈ ಲೆವೆಲ್ಸ್ ಅಲ್ಲಿ 4-5 ಸಲ ಸಪೋರ್ಟ್ ತಗೊಂಡು ಮೇಲುಗಡೆನೆ ಕ್ಲೋಸ್ ಆಗಿರೋದನ್ನ ನೋಡಬಹುದು. ಸೊ 24,600 ಸ್ಟ್ರಾಂಗ್ ಸಪೋರ್ಟ್ ಆಗಿ ಕೆಲಸ ಮಾಡಿರೋದನ್ನ ಅಬ್ಸರ್ವ್ ಮಾಡಬಹುದು. ಅದೇ ರೀತಿಯಲ್ಲಿ ನಿಫ್ಟಿ ಬ್ಯಾಂಕ್ ಅಲ್ಲೂ ಕೂಡ ಒಂದು ದೋಜಿ ಫಾರ್ಮ್ ಆಗಿತ್ತು ಮಂಗಳವಾರ. ಸೋಮವಾರದಂದು ದೋಜಿ ಫಾರ್ಮ್ ಆಗಿತ್ತು. ಅದೇ ರೀತಿಯಲ್ಲಿ ಮಂಗಳವಾರ ಒಂದು ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ನ ಫಾರ್ಮ್ ಮಾಡಿರೋದನ್ನ ನೋಡಬಹುದು. ನಂತರದಲ್ಲಿ ಇವತ್ತಿನ ಪ್ಲಾನ್ಸ್ ಮೊದಲು ನಿನ್ನೆ ಡೇಟಾ ನೋಡ್ಕೊಂಡ್ ಬಂದ್ಬಿಡೋಣ. ನಿಫ್ಟಿ IT ನೆಗೆಟಿವ್, ಬೇರಿಶ್ನೆಸ್. ನಿಫ್ಟಿ ಬ್ಯಾಂಕ್ ನೆಗೆಟಿವ್, ಬೇರಿಶ್ನೆಸ್. ನಿಫ್ಟಿ ಇನ್ಫ್ರಾಸ್ಟ್ರಕ್ಚರ್ ನೆಗೆಟಿವ್, ಬೇರಿಶ್ನೆಸ್. ನಿಫ್ಟಿ ಆಟೋ ಸೆಕ್ಟರ್ ಪಾಸಿಟಿವ್ ಬುಲ್ಲಿಶ್ನೆಸ್ ಹಾಗೂ ನಿಫ್ಟಿ ಮೆಟಲ್ ಸೆಕ್ಟರ್ ಪಾಸಿಟಿವ್ ಬುಲ್ಲಿಶ್ನೆಸ್. ಇಲ್ಲಿ ಹಲವಾರು ಸೆಕ್ಟರ್ಗಳು ಪಾಸಿಟಿವ್ ಹಾಗೂ ಹಲವಾರು ಸೆಕ್ಟರ್ಗಳು ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿರೋದನ್ನ ನೋಡಬಹುದು. ಎಸ್ಪೆಷಲಿ ನಿಫ್ಟಿ ಬ್ಯಾಂಕ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿರೋದು ನಮಗೆ ಬೇರಿಶ್ನೆಸ್ ನ ತೋರಿಸ್ತಾ ಇದೆ. ಸೊ ಡೇಟಾ ನ್ಯೂಟ್ರಲ್ ಟು ಬೇರಿಶ್ ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ಳೋಣ. ನಂತರದಲ್ಲಿ ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ 1200 ಕಂಪನಿಗಳು ಪ್ರೋಗ್ರೆಸಿವ್ ಅಲ್ಲಿ ಕ್ಲೋಸ್ ಆಗಿದೆ ಕಂಪೇರ್ ಟು 1784 ಕಂಪನಿಗಳು. ಸೊ ನಮಗೆ ಇದು ಬೇರಿಶ್ನೆಸ್ ನ ತೋರಿಸ್ತಾ ಇದೆ. ಇನ್ನು ನಿಫ್ಟಿ 50 ಸ್ಪೆಸಿಫಿಕ್ ಆಗಿ ನೋಡೋದಾದ್ರೆ 25 ಕಂಪನಿಗಳು ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದ್ರೆ 25 ಕಂಪನಿಗಳು ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ, ನ್ಯೂಟ್ರಲ್ ಡೇಟಾ. ನಿಫ್ಟಿ ಬ್ಯಾಂಕ್ 5 ಕಂಪನಿಗಳು ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ, 7 ಬ್ಯಾಂಕ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಇದು ನಮಗೆ ಬೇರಿಶ್ ಡೇಟಾನ ಇಂಡಿಕೇಟ್ ಮಾಡ್ತಾ ಇದೆ. ನಂತರದಲ್ಲಿ ನಿಫ್ಟಿ ಆಪ್ಷನ್ ಚೈನ್ ನೀವು ಅಬ್ಸರ್ವ್ ಮಾಡಬಹುದು. ಇಲ್ಲಿ ಇನ್ ದ ಮನಿ ಕಾಲ್ ಆಪ್ಷನ್ ಸೆಲ್ ಆಗಿದೆ, ಔಟ್ ಆಫ್ ದ ಮನಿ ಕಾಲ್ ಆಪ್ಷನ್ ಸೆಲ್ ಆಗಿರೋದನ್ನ ನೋಡಬಹುದು. ಅಂದ್ರೆ ಕಾಲ್ ಸೆಲ್ಲರ್ಸ್ ಇರೋದನ್ನ ನೋಡಬಹುದು. ಇದು ನಮಗೆ ಬೇರಿಶ್ನೆಸ್ ನ ತೋರಿಸ್ತಾ ಇದೆ. ಅದೇ ರೀತಿಯಲ್ಲಿ ಇನ್ ದ ಮನಿ ಪುಟ್ ಆಪ್ಷನ್ ಬೈ ಆಗಿದೆ, ಔಟ್ ಆಫ್ ದ ಮನಿ ಪುಟ್ ಆಪ್ಷನ್ ಸೆಲ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ಸೊ ಈ ಡೇಟಾ ನಮಗೆ ಒಂದು ಕನ್ಸಾಲಿಡೇಷನ್ ಪ್ಯಾಟರ್ನ್ ನ ಫಾರ್ಮ್ ಆಗ್ತಾ ಇದೆ. ಹಾಗೂ ಇನ್ ದ ಮನಿ ಪುಟ್ ಆಪ್ಷನ್ ಬೈ ಆಗಿರೋದು ನಮಗೆ ಬೇರಿಶ್ ಕನ್ಸಾಲಿಡೇಷನ್ ಅಂತ ನಾವು ಇದನ್ನ ಕನ್ಸಿಡರ್ ಮಾಡ್ಕೋಬಹುದು. ನಂತರದಲ್ಲಿ PCR ರೇಷಿಯೋ 0.72 ಇದೆ. ಇದು ನಮಗೆ ನ್ಯೂಟ್ರಲ್ ಡೇಟಾನ ಇಂಡಿಕೇಟ್ ಮಾಡ್ತಾ ಇದೆ. ಹೆಚ್ಚು ಬದಲಾವಣೆ ಆಗಿರೋ ಸ್ಟ್ರೈಕ್ ಪ್ರೈಸ್ ಗಳನ್ನ ನೋಡೋಣ. ನೋಡಿ, ಇವತ್ತು ಆಪ್ಷನ್ ಚೈನ್ ಅಲ್ಲಿ ನಾವು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ನೋಡ್ಕೋಬಹುದು. ನೋಡಿ, ಇಲ್ಲಿ 24,600 ನಮಗೆ ಪುಟ್ ಸೆಲ್ಲರ್ಸ್ ಇರೋದನ್ನ ನೋಡಬಹುದು. ಇದು ನಮಗೆ ಒಂದು ರೀತಿಯಲ್ಲಿ ಸಪೋರ್ಟ್ ಆಗಿ ಕೆಲಸ ಮಾಡುವ ಚಾನ್ಸಸ್ ಇದೆ. ನೋಡಿ, 14,254 ಜನ ಪುಟ್ ಸೆಲ್ಲರ್ಸ್ ಇಲ್ಲಿ ಆಡ್ ಆಗಿರೋದನ್ನ ನೋಡಬಹುದು. ಇದು ನಮಗೆ ಸಪೋರ್ಟ್ ಆಗಿ ಕೆಲಸ ಮಾಡುವ ಚಾನ್ಸಸ್ ಇದೆ ಅಂತ ನಾವು ಅರ್ಥ ಮಾಡ್ಕೋಬಹುದು. ಅದೇ ರೀತಿಯಲ್ಲಿ ರೆಸಿಸ್ಟೆನ್ಸ್ ಸೈಡ್ ನೋಡೋದಾದ್ರೆ 24,700 ಹಾಗೂ ನೋಡಿ 24,700 ಹೆಚ್ಚು ಕಾಲ್ ಸೆಲ್ಲರ್ಸ್ ಇರೋದನ್ನ ನೋಡಬಹುದು ಹಾಗೂ 24,800 ಕಾಲ್ ಸೆಲ್ಲರ್ಸ್ ಇರೋದನ್ನ ನೋಡಬಹುದು. ಸೊ ಇವತ್ತಿನ ಡೇಟಾ ಪ್ರಕಾರ ನಾವು ನೋಡೋದಾದ್ರೆ 24,700 ಮತ್ತು 24,800 ನಮಗೆ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗಿ ಕೆಲಸ ಮಾಡುತ್ತೆ ಹಾಗೂ 24,600 ಸ್ಟ್ರಾಂಗ್ ಸಪೋರ್ಟ್ ಆಗಿ ಕೆಲಸ ಮಾಡುತ್ತೆ. ಇದನ್ನ ನೀವು ಮಾರ್ಕ್ ಮಾಡ್ಕೊಳ್ಳೇಬೇಕು. ಆಪ್ಷನ್ ಚೈನ್ ನ ಓದೋದನ್ನ ಅರ್ಥ ಮಾಡ್ಕೊಳ್ಳಿ. ಆಪ್ಷನ್ ಚೈನ್ ತುಂಬಾ ಇಂಪಾರ್ಟೆಂಟ್ ಇಂಟ್ರಾಡೇ ಟ್ರೇಡರ್ಸ್ಗೆ. ಇದು ನಮಗೆ ಹೆಚ್ಚು ಮಾಹಿತಿಯನ್ನ ಕೊಡುತ್ತೆ ನಮ್ಮ ಲಾಂಗ್ ಪೊಸಿಷನ್ ಮತ್ತು ಶಾರ್ಟ್ ಪೊಸಿಷನ್ ತಗೊಳ್ಳೋಕೆ. ನಂತರದಲ್ಲಿ FIDA ಡೇಟಾ. ಕ್ಯಾಶ್ ಮಾರ್ಕೆಟ್ ಅಲ್ಲಿ FIS 22 ಕೋಟಿಯಷ್ಟು ಅಂದರೆ 15,251 ಕೋಟಿಯಷ್ಟು ಬೈ ಮಾಡಿದ್ದಾರೆ, 15,273 ಕೋಟಿಯಷ್ಟು ಸೆಲ್ ಮಾಡಿದ್ದಾರೆ. ನೆಟ್ ಅಂತ ನೋಡಿದ್ರೆ 22 ಕೋಟಿ ನೆಗೆಟಿವ್ ಅಂದ್ರೆ ಹೆಚ್ಚು ಬೈ ಮಾಡಿರೋದನ್ನ ನೋಡಬಹುದು ಇಲ್ಲಿ. ಅದೇ DIS ಕ್ಯಾಶ್ ಮಾರ್ಕೆಟ್ ಅಲ್ಲಿ 3,840 ಕೋಟಿಯಷ್ಟು ಬೈ ಮಾಡಿದ್ದಾರೆ. ಓವರ್ ಆಲ್ ಅಂತ ನೋಡಿದ್ರೆ 3,800 ಕೋಟಿಯಷ್ಟು ಕ್ಯಾಶ್ ಮಾರ್ಕೆಟ್ ಅಲ್ಲಿ ಬೈ ಆಗಿರೋದು ನಮಗೆ ಸೂಪರ್ ಬುಲಿಶ್ನೆಸ್ ನ ಇಂಡಿಕೇಟ್ ಮಾಡ್ತಾ ಇದೆ. ನಂತರದಲ್ಲಿ ಫ್ಯೂಚರ್ ಅಂಡ್ ಆಪ್ಷನ್ ಸೆಗ್ಮೆಂಟ್ ಬರೋದಾದ್ರೆ ಇಂಡೆಕ್ಸ್ ಫ್ಯೂಚರ್ಸ್ ಅಲ್ಲಿ 2,249 ಕೋಟಿಯಷ್ಟು ಸೆಲ್ ಮಾಡಿರೋದನ್ನ ನೋಡಬಹುದು FIS. ಸ್ಟಾಕ್
ಫ್ಯೂಚರ್ಸಲ್ಲಿ ಬರೋದಾದರೆ 3273 ಕೋಟಿಯಷ್ಟು ಸೆಲ್ ಮಾಡಿರೋದನ್ನ ನೋಡ್ಬೋದು. ಇದನ್ನು ನಾವು ಹೇಗೆ FIDA ಡೇಟಾ ನೋಡ್ಕೊಳ್ಳೋದು? ಕ್ಯಾಶ್ ಮಾರ್ಕೆಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದು ನಮಗೆ ವಾಲ್ಯೂಮ್ಸ್ನ ಇಂಡಿಕೇಟ್ ಮಾಡುತ್ತೆ. ಇಲ್ಲಿ ನಮಗೆ ಯಾವಾಗ FIS ಬೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ, ಆಗ ಮಾರ್ಕೆಟಲ್ಲಿ ಒಂದು ಅಪ್ಸೈಡ್ ರ್ಯಾಲಿನ ನಾವು ಅಬ್ಸರ್ವ್ ಮಾಡ್ಬೋದು. F&O ಸೆಗ್ಮೆಂಟಲ್ಲಿ ಇಲ್ಲಿರುವುದು ನಮಗೆ ಟೆಂಪರರಿ ರ್ಯಾಲೀಸ್, ಕ್ಯಾಶ್ ಮಾರ್ಕೆಟಲ್ಲಿ ಇರೋದು ಪರ್ಮನೆಂಟ್ ರ್ಯಾಲೀಸ್ ಅಂತ ನಾವು ಅಬ್ಸರ್ವ್ ಮಾಡ್ಕೋಬೋದು. ಇವತ್ತು ಒಂದು ಮಾರ್ಕೆಟಲ್ಲಿ ಒಂದು ಅಪ್ಸೈಡ್ ರ್ಯಾಲಿ ಬರೋ ಪ್ರಿಡಿಕ್ಟ್ ಮಾಡ್ಬೋದು ಅಂತ ನಾನು ಹೇಳ್ಬೋದು ಈ ಡೇಟಾ ಪ್ರಕಾರ. ನಂತರದಲ್ಲಿ US ಫ್ಯೂಚರ್ಸ್ US 30 ಪಾಸಿಟಿವ್ ಅಲ್ಲಿ ಕ್ಲೋಸ್ ರನ್ ಆಗ್ತಿರೋದನ್ನ ನೋಡ್ಬೋದು. ಇದನ್ನು ನ್ಯೂಟ್ರಲ್ ಡೇಟಾ ಅಂತ ನಾನು ಕರಿತೀನಿ. US 500 ನ್ಯೂಟ್ರಲ್, US ಟೆಕ್ 100 ಇದು ಕೂಡ ನಮಗೆ ನ್ಯೂಟ್ರಲ್ ಟು ಬೇರಿಶ್ ಡೇಟಾ ಅಂತ ನಾವು ಅಬ್ಸರ್ವ್ ಮಾಡ್ಕೊಳ್ಳೋಣ. ಗ್ಲೋಬಲ್ ಮಾರ್ಕೆಟ್ ಹೇಗೆ ಕ್ಲೋಸ್ ಆಗಿದೆ ನೋಡೋಣ. ಡೋ ಜೋನ್ಸ್ ನೆಗೆಟಿವ್ಲಿ ಕ್ಲೋಸ್ ಆಗಿದೆ, ಬೆರಿಶ್ನೆಸ್. S&P 500 ನೆಗೆಟಿವ್, ಬೆರಿಶ್ನೆಸ್. ನಾಸ್ಡಾಕ್ ನೆಗೆಟಿವ್, ಬೆರಿಶ್ನೆಸ್. ನಾಸ್ಡಾಕ್ನ ಸ್ಪೆಷಲಿ ನಾವು ಅಬ್ಸರ್ವ್ ಮಾಡೋದಾದ್ರೆ ನಿನ್ನೆ ಮಾರ್ಕೆಟಲ್ಲಿ ಸೇಮ್ ಇಂಡಿಯನ್ ಮಾರ್ಕೆಟ್ ಥರ ಒಂದು ಬೇರಿಶ್ ಫ್ಲಾಗ್ ಪ್ಯಾಟರ್ನ್ನ ಫಾರ್ಮ್ ಮಾಡಿರೋದನ್ನ ನಾವು ಅಬ್ಸರ್ವ್ ಮಾಡ್ಬೋದು ನಾಸ್ಡಾಕಲ್ಲಿ. ಯುರೋಪಿಯನ್ ಮಾರ್ಕೆಟಲ್ಲಿ ಡ್ಯಾಕ್ಸ್ ಪಾಸಿಟಿವಲ್ಲಿ ಕ್ಲೋಸ್ ಆಗಿದೆ, FTSE 100 ಪಾಸಿಟಿವ್, CAC 40 ನೆಗೆಟಿವ್. ನಮಗೆ ಇದು ನ್ಯೂಟ್ರಲ್ ಡೇಟಾನ ಇಂಡಿಕೇಟ್ ಮಾಡ್ತಾ ಇದೆ. ನಿಕಾಯ್ 225 ಆಲ್ರೆಡಿ ಓಪನ್ ಆಗಿ ರನ್ ಆಗ್ತಾ ಇರೋದನ್ನ ನೋಡ್ಬೋದು. ನಿಕಾಯ್ ಕೂಡ ಇವತ್ತು ಗ್ಯಾಪ್ ಡೌನ್ ಆಗಿ ಆ ಗ್ಯಾಪ್ನ ರಿಕವರಿ ಮಾಡಿ, ಅಂದರೆ ಗ್ಯಾಪ್ ಡೌನ್ ಆಗಿ ಗ್ಯಾಪ್ನ ಫಿಲ್ ಮಾಡಿದೆ, ಬುಲ್ಲಿಶ್ ಆಗಿ ಫಿಲ್ ಮಾಡಿ ಈಗ ಒಂದು ಪಾಸಿಟಿವ್ ಅಲ್ಲಿ ರನ್ ಆಗ್ತಾ ಇರೋದನ್ನ ನೋಡ್ಬೋದು. ಹ್ಯಾಂಗ್ ಸ್ಯಾಂಗ್ ಪಾಸಿಟಿವಲ್ಲಿ ಕ್ಲೋಸ್ ಆಗಿದೆ. ಕಾಸ್ಪಿ ಈಗ ನ್ಯೂಟ್ರಲ್ ಟು ನೆಗೆಟಿವ್ ಡೇಟಾದಲ್ಲಿ ರನ್ ಆಗ್ತಾ ಇರೋದನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಗ್ಲೋಬಲ್ ಮಾರ್ಕೆಟಲ್ಲಿ ನಮಗೆ ಡೇಟಾ ನ್ಯೂಟ್ರಲ್ ಟು ಬುಲಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ ಅಂತ ನಾವು ಹೇಳ್ಬೋದು. ನಂತರದಲ್ಲಿ ಅಮೆರಿಕದಲ್ಲಿ ಭಾರತದ ಕಂಪ್ನಿಗಳಿರುವ ಡಿಮ್ಯಾಂಡ್, ಅದನ್ನು ADRs ಅಂತ ಕರಿತೀವಿ. ಇನ್ಫೋಸಿಸ್ ADR ನೆಗೆಟಿವ್ ಅಲ್ಲಿದೆ, ಬೆರಿಶ್ನೆಸ್. ವಿಪ್ರೋ ADR ಪಾಸಿಟಿವ್, ಬುಲಿಶ್ನೆಸ್. ICICI ಬ್ಯಾಂಕ್ ನೆಗೆಟಿವ್, ಬೆರಿಶ್ನೆಸ್. ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ನೆಗೆಟಿವ್, ಬೆರಿಶ್ನೆಸ್. HDFC ಬ್ಯಾಂಕ್ ನೆಗೆಟಿವ್, ಬೆರಿಶ್ನೆಸ್. 4 ಕಂಪನಿಗಳು, ಮೇಜರ್ 4 ಕಂಪನಿಗಳಲ್ಲಿ, ಮೇಜರ್ 5 ಕಂಪನಿಗಳಲ್ಲಿ 4 ಕಂಪನಿಗಳು ನೆಗೆಟಿವ್. ಇದು ನಮಗೆ ಬೆರಿಶ್ನೆಸ್ನ ತೋರಿಸ್ತಾ ಇದೆ. ಇನ್ನು ಇವತ್ತಿನ ಡೇಟಾ ಏನಾಗ್ಬೋದು? ಮೊದಲು ನಿಫ್ಟಿ ಆಗಸ್ಟ್ ಫ್ಯೂಚರ್ ಮತ್ತು ನಿಫ್ಟಿ 50ಗೆ ಕಂಪೇರ್ ಮಾಡೋದಾದರೆ, ನಿಫ್ಟಿ ಆಗಸ್ಟ್ ಫ್ಯೂಚರ್ ಪ್ರೀಮಿಯಮಲ್ಲಿ ರನ್ ಆಗ್ತಾ ಇದೆ. 57 ಪಾಯಿಂಟ್ಸ್ ಪ್ರೀಮಿಯಮಲ್ಲಿ ರನ್ ಆಗ್ತಾ ಇರೋದು ನಮಗೆ ಬುಲಿಶ್ನೆಸ್ನ ತೋರಿಸ್ತಾ ಇದೆ. ಬ್ಯಾಂಕ್ ನಿಫ್ಟಿ ನಮಗೆ 150-160 ಪಾಯಿಂಟ್ಸ್ ಪ್ರೀಮಿಯಮಲ್ಲಿ ರನ್ ಆಗ್ತಾ ಇರೋದನ್ನ ನೋಡ್ಬೋದು. ಇದು ನಮಗೆ ಬುಲಿಶ್ನೆಸ್ನ ತೋರಿಸ್ತಾ ಇದೆ. ಗಿಫ್ಟ್ ನಿಫ್ಟಿನ ಅಬ್ಸರ್ವ್ ಮಾಡಿ. ಗಿಫ್ಟ್ ನಿಫ್ಟಿ ನೋಡಿ 24,660, ನಿಫ್ಟಿ ಆಗಸ್ಟ್ ಫ್ಯೂಚರ್ 24,707. ಗಿಫ್ಟ್ ನಿಫ್ಟಿ ಡಿಸ್ಕೌಂಟಲ್ಲಿ ರನ್ ಆಗ್ತಾ ಇದೆ, ಅಂದರೆ ನೆಗೆಟಿವಲ್ಲಿ ರನ್ ಆಗ್ತಾ ಇರೋದನ್ನ ನೋಡ್ಬೋದು ನಿಫ್ಟಿ ಆಗಸ್ಟ್ ಫ್ಯೂಚರ್ಗೆ ಕಂಪೇರ್ ಮಾಡಿದ್ರೆ. ಇದು ನಮಗೆ ಇವತ್ತಿನ ಮಾರ್ಕೆಟಲ್ಲಿ ಗ್ಯಾಪ್ ಡೌನ್ ಆಗುವ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದೆ. ಇವತ್ತು ಮಾರ್ಕೆಟಲ್ಲಿ ಗ್ಯಾಪ್ ಡೌನ್ ಆದರೆ ನಮಗೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ನ ಮಾರ್ಕ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಫಸ್ಟ್ ರೆಸಿಸ್ಟೆನ್ಸ್ ನೋಡೋಣ. 24,733 ಮೊದಲನೇ ರೆಸಿಸ್ಟೆನ್ಸ್, 24,784 ನಮ್ಮ ಎರಡನೇ ರೆಸಿಸ್ಟೆನ್ಸ್, ಹಾಗೂ 24,956 ನಮ್ಮ ಮೂರನೇ ರೆಸಿಸ್ಟೆನ್ಸ್ ಆಗುತ್ತೆ. ಇಲ್ಲಿ 24,733, 784 ಹಾಗೂ 24,800 ನಮ್ಮ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಝೋನ್ ಆಗಿ ಕೆಲಸ ಮಾಡುವ ಚಾನ್ಸಸ್ ಇದೆ ಅಂತ ನಾವು ಆಪ್ಷನ್ ಚೈನಲ್ಲಿ ಡಿಸ್ಕಸ್ ಮಾಡಿದ್ವಿ. ಇಲ್ಲೂ ಅದೇ ರೀತಿಯಲ್ಲಿ ಇಂಡಿಕೇಟ್ ಮಾಡ್ತಾ ಇದೆ. ನಂತರದಲ್ಲಿ ಸಪೋರ್ಟ್ ಸೈಡ್ ಬರೋದಾದರೆ 24,590 ನಮ್ಮ ಮೊದಲನೇ ಸಪೋರ್ಟ್, 24,554 ನಮ್ಮ ಎರಡನೇ ಸಪೋರ್ಟ್, ಹಾಗೂ 24,534 ನಮ್ಮ ಮೂರನೇ ಸಪೋರ್ಟ್. ಇವತ್ತು ಇನ್ವೆಸ್ಟರ್ ಪಾಯಿಂಟ್ ಆಫ್ ವ್ಯೂ ಏನಾಗ್ಬೋದು? ಮೊದಲು ಇನ್ವೆಸ್ಟರ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾವು ನೋಡೋದಾದರೆ 24,600 ಸ್ಟ್ರಾಂಗ್ ಸಪೋರ್ಟ್ ಆಗಿ ಕೆಲಸ ಮಾಡ್ತು. ಆ ಝೋನಲ್ಲಿ ಹೆಚ್ಚು ಬೈಯರ್ಸ್ ಇದ್ದಾರೆ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. ನೀವು ಕೂಡ ಒಳ್ಳೆ ಫಂಡಮೆಂಟಲ್ ಸ್ಟಾಕ್ಸ್ನ ಚೂಸ್ ಮಾಡಿ ಇಲ್ಲಿ ನೀವು ಬೈ ಮಾಡೋಕ್ಕೆ ಟ್ರೈ ಮಾಡ್ಬೋದು. ಇದು ನಿಮಗೆ ಇನ್ವೆಸ್ಟರ್ ಪಾಯಿಂಟ್ ಆಫ್ ವ್ಯೂ ಆಗುತ್ತೆ. ಇಂಟ್ರಾಡೇ ಪಾಯಿಂಟ್ ಆಫ್ ವ್ಯೂ, ಡೇಟಾ ನಮಗೆ ಬೇರಿಶ್ ಇದೆ, ಆದರೆ FIDA ಆಕ್ಟಿವಿಟಿಯಲ್ಲಿ ನಾವು ಅಬ್ಸರ್ವ್ ಮಾಡಿದ ಪ್ರಕಾರ ಕ್ಯಾಶ್ ಮಾರ್ಕೆಟಲ್ಲಿ ಹೆಚ್ಚು ಬೈ ಆಗಿರೋದನ್ನ ಅಬ್ಸರ್ವ್ ಮಾಡ್ಬೋದು. ಮಾರ್ಕೆಟಲ್ಲಿ ಗ್ಯಾಪ್ ಡೌನ್ ಆಗಿ ಒಂದು V ಶೇಪ್ ರ್ಯಾಲಿ ಆಗುವ ಚಾನ್ಸಸ್ ಇದೆ ಅಂತ ನಾವು ಪ್ರೆಡಿಕ್ಟ್ ಮಾಡ್ಬೋದು. ಇದು ಇವತ್ತಿನ ಮಾರ್ಕೆಟ್ ವಿಡಿಯೋ ಆಗಿರುತ್ತೆ. ಥ್ಯಾಂಕ್ ಯು. ನಿಮ್ಮ ಸೆಟಪ್ಸ್ಗಳನ್ನ ಟ್ರೇಡ್ ಮಾಡಿ, ನಮ್ಮ ವ್ಯೂನ ಕ್ರಿಯೇಟ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಸೆಟಪ್ಸ್ನ ಟ್ರೇಡ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು.